ಹಾಯ್ ಫ್ರೆಂಡ್ಸ್, ನಾನಿವತ್ತು ಉತ್ತರ ಕರ್ನಾಟಕ ಸೈಡ್ನಲ್ಲಿ ಮಾಡುವಂತಹ ಶೇಂಗಾ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಶೇಂಗಾ ಕ್ರಿಸ್ಪಿಯಾಗಿ ಹುರಿದುಕೊಂಡು ನಂತರದಲ್ಲಿ ಎಳ್ಳನ್ನು ತೆಗೆದುಕೊಂಡು ಎಳ್ಳನ್ನು ಚಟ್ಪಟ್ ಅನ್ನುವವರೆಗೂ ಹುರಿಯಬೇಕು. ನಂತರದಲ್ಲಿ ಶೇಂಗಾ ಮತ್ತು ಎಳ್ಳು ಎರಡನ್ನು ಮಿಕ್ಸಿಯಿಂದ ಗ್ರೈಂಡ್ ಮಾಡಿಕೊಳ್ಳಬೇಕು. ನಂತರದಲ್ಲಿ ಸಕ್ಕರೆ ಅಥವಾ ಬೆಲ್ಲ ನಿಮಗೆ ಯಾವುದು ಬೇಕೋ ಅದನ್ನು ತೆಗೆದುಕೊಳ್ಬೋದು. ನಾ ಇಲ್ಲಿ ಬೆಲ್ಲ ಇರಲಿಲ್ಲ, ಅದಕ್ಕೋಸ್ಕರ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸಕ್ಕರೆಯನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸಕ್ಕರೆಯಲ್ಲಿ 4-5 ವಿಲೈಚಿಯನ್ನು ಹಾಕಿ, ಯಾಕಂದರೆ ವಾಸನೆ ತುಂಬ ಚೆನ್ನಾಗಿ ಬರುತ್ತೆ. ಅದೆಲ್ಲ ಮಿಕ್ಸ್ ಮಾಡಿಕೊಳ್ಳುವಾಗ ಜಾಯ್ಫಲ್ ಅಥವಾ ಜಜ್ಜಿಕಾಯಿನೂ ಅಂತಾರೆ, ಅದನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ. ಅದು ಹಾಕೋದರಿಂದ ವಾಸನೆ ತುಂಬ ಚೆನ್ನಾಗಿ ಬರುತ್ತದೆ. ಮಿಕ್ಸ್ ಮಾಡಿ ಸೈಡಿನಲ್ಲಿ ಇಟ್ಟೆ. ನಂತರ ಗೋಧಿ ಹಿಟ್ಟು ತಗೊಳ್ಬೇಕು. ಗೋಧಿ ಹಿಟ್ಟು ತಗೊಳ್ಳೋದರಿಂದ ಹೋಳಿಗೆ ತುಂಬ ಮೃದುವಾಗಿ ಬರುತ್ತದೆ. ಅದನ್ನು ನಾದಿದ ನಂತರ ರೆಸ್ಟ್ ಮಾಡಲು ಒಂದು 10-15 ನಿಮಿಷ ರೆಸ್ಟ್ ಮಾಡಲು ಇಡ್ಬೋದು. ನಾನು ಒಂದು 15 ನಿಮಿಷ ಇಟ್ಟಿದ್ದೀನಿ. ಹಿಟ್ಟು ಚಪಾತಿ ಹದಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಯಾಕಂದರೆ ಹೋಳಿಗೆ ಮುರಿಯೋದಿಲ್ಲ. ಇವಾಗ ಹೋಳಿಗೆ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಒಣ ಹಿಟ್ಟನ್ನು ತೆಗೆದುಕೊಳ್ಳಬೇಕು. ಒಣ ಹಿಟ್ಟು ಹಚ್ಚುವುದರಿಂದ ಹೋಳಿಗೆ ಮುರಿಯೋದಿಲ್ಲ. ಅದಕ್ಕೋಸ್ಕರ ಹೋಳಿಗೆಯನ್ನು ರೆಡಿ ಮಾಡಿಕೊಳ್ಳೋಣ. ನಡೀರಿ ಫ್ರೆಂಡ್ಸ್. ಹಿಟ್ಟು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ತೇವೋ ಅಷ್ಟೇ ಪ್ರಮಾಣದಲ್ಲಿ ಹೂರಣವನ್ನು ಹಾಕಿಕೊಳ್ಳಬೇಕು. ಜಾಸ್ತಿ ಹೂರಣ ಹಾಕಿದರೆ ಹೋಳಿಗೆ ಮುರಿಯುತ್ತದೆ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ, ಆದರೆ ಜಾಸ್ತಿ ಹಾಕಬೇಡಿ ಫ್ರೆಂಡ್ಸ್. ಎಕ್ಸ್ಟ್ರಾ ಇದ್ದ ಭಾಗವನ್ನು ತೆಗಿಬೇಕು. ಇಲ್ಲದಿದ್ದರೆ ಹೋಳಿಗೆ ಹೂರಣ ಕೊನೆಯವರೆಗೂ ಕಾಣೋದಿಲ್ಲ. ಅದಕ್ಕೋಸ್ಕರ ಪೂರ್ತಿಯಾಗಿ ಚೆನ್ನಾಗಿ ಬರಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಇದ್ದಿದ್ದನ್ನು ತೆಗಿಲೇಬೇಕಾಗುತ್ತದೆ. ಹೋಳಿಗೆ ಯಾವ ರೀತಿ ಲಟ್ಟಿಸ್ತೀವಲ್ಲ ಅದೇ ರೀತಿಯಾಗಿ ಇದು ಹೋಳಿಗೆ ಕೂಡ ಲಟ್ಟಿಸ್ಕೊಳ್ಳಬೇಕು. ಶೇಂಗಾ ಹೋಳಿಗೆ ಮತ್ತು ಹೋಳಿಗೆಯಲ್ಲಿ ಏನು ವ್ಯತ್ಯಾಸ ಇರುವುದಿಲ್ಲ, ಎರಡೂ ಸೇಮೇ ಇರುತ್ತದೆ. ಸ್ವಲ್ಪ ಮೃದುವಾಗಿಯೇ ಲಟ್ಟಿಸ್ಕೊಳ್ಬೇಕಾಗ್ತದೆ, ಯಾಕಂದರೆ ಇಲ್ಲಾಂದರೆ ಹೋಳಿಗೆ ಮುರಿದೋಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೃದುವಾಗಿಯೇ ಲಟ್ಟಿಸ್ಕೊಳ್ಬೇಕು. ನಂತರ ಹಂಚು ಕಾದ ನಂತರ ಹೋಳಿಗೆಯನ್ನು ಹಂಚಿನ ಮೇಲೆ ಹಾಕಬೇಕು. ಹಾಕಿದ ನಂತರ ಎಣ್ಣೆ ಹಚ್ಬೋದು ಫ್ರೆಂಡ್ಸ್. ನೀವು ತುಪ್ಪ ಬೇಕಾದರೆ ಹಚ್ಕೊಳ್ಳಿ, ನಾನು ಇಲ್ಲಿ ಎಣ್ಣೆ ಹಚ್ಚಿದ್ದೀನಿ. ನೀವು ಬೇಕಾದರೆ ತುಪ್ಪನೂ ಹಚ್ಕೊಳ್ಬೋದು ಫ್ರೆಂಡ್ಸ್. ಎರಡು ಹಚ್ಚಿದ್ರೂ ನಡೆಯುತ್ತೆ. ತುಂಬ ಮೃದುವಾಗಿ ಆಗುತ್ತೆ ಹೋಳಿಗೆ, ಬಹಳ ಅಂದರೆ ಭಾಳ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್ ಯಾವ ಥರ ಉಬ್ಕೊಂಡಿದೆ ಅಂತ. ಪ್ರತಿಯೊಂದು ಹೋಳಿಗೆನೂ ಇದೇ ಥರ ಉಬ್ಕೊಂಡು ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಎಲ್ಲ ಹೋಳಿಗೆನೂ ಇದೇ ಥರ ಮಾಡಿ ಮುಗಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ನಾನು ಮಾಡಿದ ಅಷ್ಟೊಂದು ಎಲ್ಲ ಹೋಳಿಗೆನೂ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಬಹಳ ಮೃದುವಾಗಿವೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.